ಸ್ವಾತಿ, ಈ ಎಲ್ಲಿಗೆ ಬ್ಯಾಗ್ ತಗೊಂಡು ಹೊರಟ್ರಿ? ಎಲ್ಲಿಗೆ? ಸುಡ್ಗಾಡ್ಗೆ. ಎಲ್ಗ ಹೋಗ್ತೀವಿ? ನಿನ್ಗೆ ಏನಕ್ಕೆ ಬೇಕು? ನೀನು ಈ ಮನೆಗೆ ಬಂದಿದ್ಯಾ, ಈ ಮನೆಗೆ ನೀನು ಬರ್ತಾ ಇದೆಯಾ ಅಂತಂದರೆ ನಾವಂತೂ ಈ ಮನೆಗೆ ಇರಲ್ಲ, ಹೊರಡ್ತೀವಿ. ಈಗ ನೀನು ಏನು ಅಂದ್ಕೊಂಡಿದ್ಯಾ? ಇವ್ರ ಅಪ್ಪ ಇವ್ರ ಅಮ್ಮ ಮಾತಾಡ್ಸಲ್ಲ, ಇವಳಿಗೆ ಯಾರೂ ಇಲ್ಲ, ನಾವೇನಂದ್ರು ಅನ್ನಿಸ್ಕೊಂಡು ಈಗ ಇಲ್ಲೇ ಇರ್ತಾರೆ ಅಂತ ಹೇಳಿ ನೀನು ಅಂದ್ಕೊಂಡಿದ್ಯಾ. ಆದರೆ ನಾವು ಯಾವುದೇ ಕಾರಣಕ್ಕೂ ಇಲ್ಲಂತೂ ಇರಲ್ಲ 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 ಇರಲ್ಲ. ನಾನು ಇಲ್ಲೇ ಇರಲ್ಲ. ನಾವು ಅಪ್ಪ ನಮ್ಮಮ್ಮ ಬಿಡ್ಕೊಂಬಿಲ್ಲ ಅಂತಂದ್ರೂ ನಾನು ನನ್ನ ತಂಗಿ ಹೋಗಿ ಬೇರೆ ಮನೆ ಮಾಡ್ಕೊಂಡು ನನ್ನ ತಂಗಿ ನನ್ನ ಸಪೋರ್ಟಿಗೆ ಇದ್ದಾಳೆ. ನನ್ನ ಸಪೋರ್ಟಿಗೆ ನನ್ನ ತಂಗಿ ಇರಬೇಕಾದ್ರೆ ನಾನು ನನ್ನ ತಂಗಿ ಕೆಲ್ಸಕ್ಕೆ ಹೋಗ್ಕೊಂಡು ಬೇರೆ ಮನೆ ಒಂದು ರೂಮ್ ಆಗಲಿ ಮಾಡ್ಕೊಂಡಿರ್ತೀನಿ. ನಾನಂತೂ ಇಲ್ಲಿರಲ್ಲ. ಹಂಗೆ ಮಾಡಬೇಡ ಪ್ಲೀಸ್ ಸ್ವಾತಿ, ಹಂಗೆ ಮಾಡಬೇಡ ಸ್ವಾತಿ. ನೆನ್ನೆ ಇನ್ನೂ ಚೆನ್ನಾಗಾದೆ, ಮತ್ತೆ ಇನ್ನೇನು ಬರಬಾರ್ದಾ? ಜೀವಿತ ಹೆಣ್ಮಗಳು ಮನೆಗೆ ಬರ್ತಾಳೆ ಬಿಡು, ಅವಳು ಬಂದರೆ ಏನಾಗುತ್ತೆ? ಇಲ್ಲ, ನಾನಂತ ಇವಳು ಬರ್ತಾ ಇದ್ದಾಳೆ ಅಂತಂದರೆ ಇರಲ್ಲ. ಅಲ್ಲ, ಇವಳಿಗೆ ಯಾಕೆ ಇಲ್ಲಿಗೆ ಬರಬೇಕು? ಇವಳು ಬರ್ಕೊಡ್ದು, ಇವಳಿಂದಲೇ ಎಲ್ಲ ಆಗ್ತಾ ಇರೋದು. ನನಗೆ ಇವಳನ್ನ ಕಂಡ್ರೆ ಆಗ್ತಾ ಇಲ್ಲ. ಇಲ್ಲಡೋ, ನಾನು ಕೆಲ್ಸಕ್ಕೆ ಹೋದ್ರೂ ಈ ಮನೇಲಿ ನಾನು ₹1 ದುಡ್ಡು ಕೊಡೋದಿಲ್ಲ ಅಂತ ಹೇಳಿದ್ದೀನಿ. ನಾನು ಕೆಲ್ಸಕ್ಕೆ ಹೋದ್ರೂ ಇವು ಅತ್ತೆ ಕೈಲಿ ₹1 ದುಡ್ಡು ಕೊಡಲ್ಲ. ನನಗೆ ಗೊತ್ತೈತೆ ನನ್ನ ಜೀವನ ನಾನು ಹೆಂಗೆ ಮಾಡ್ಕೋಬೇಕು ಅಂತ. ಇಲ್ಲ ನೋಡ್ರಿ, ನೀನು ಬೇಕಾದರೆ ಮನೆ ಬಿಟ್ಟು ಬರೋದಾದರೆ ಬರ್ರಿ, ನಾನು ನಿನ್ನ ಬೇಕಾದರೆ ಸಾಕ್ತೀನಿ. ಹಿಂಗೆ ಕೂತ್ಕೊಂಡಿರಿ, ಬೇಕಾದರೆ ನಮ್ಮೂರಲ್ಲೇ ಒಂದು ರೂಮ್ ಮಾಡ್ಕೊಂಡು ಅಲ್ಲೇ ಇದ್ದು ಬಿಡೋಣ. ಬನ್ರಿ ಹೋಗೋಣ ನೀವು ನಮ್ಮ ಜೊತೆ. ನನ್ನ ಮಗನು ನಮ್ಮನ್ನು ದೂರ ಮಾಡಬೇಕು ಅಂತ ಇದೀಯಾ? ಯೋಟಿರ್ಬೇಡ ನೋಡಿ ಇವಳಿಗೆ. ದೂರ ಮಾಡೋದಕ್ಕೆ ನೋಡ್ತಾ ಇದ್ದಾಳೆ. ನಾನು ನನ್ನ ಮಗನು ಇರೋನೊಬ್ಬ ಮಗ ಕಣೆ ನಮಗೆ. ಏನು ಇನ್ನೊಬ್ರಿಲ್ಲ. ಒಬ್ಬನೇ ಮಗ ನನಗೆ. ನಿರೋನೊಬ್ಬ ಮಗನ ಅವ್ರ ತೋರ್ ಮನೆ ಕಡೆ ಕೆಳ್ಕೊಂಡು ಹೋಗಕ್ಕಂತ ನೋಡ್ತಾ ಇದ್ದಾಳೆ. ಇವೆಲ್ಲ ಬೇಡ. ಅದಕ್ಕೆ ಏನೋ ಇವಳು ಬಂದಿರೋದು ಎಳ್ಕೊಂಡು ಹೋಗೋಕ್ಕೆ. ಅಮ್ಮ ಸುಮ್ಮನೆ ಇರ್ತೀನಮ್ಮ, ನೀನು ಹಿಂಗೆ ಮಾತಾಡಬೇಡ ಅಂತಲೇ ಹೇಳ್ತಾ ಇರೋದು ನಾನು. ಏನಕ್ಕೆ ಹಂಗೆ ಮಾತಾಡ್ತಾ ಇದೀಯಾ? ಇಲ್ಲ, ನಾವಂತೂ ಈ ಮನೆಯಾಗ ಇರಲ್ಲ. ಮತ್ತೆ ನೋಡ, ಮತ್ತೆ ಮಾತಾಡೋದ ನೀನು? ನೆನ್ನೆ ಹೋದಾಳು, ಮತ್ತೆ ಇವತ್ತು ಯಾಕೆ ಬಂದೆ? ನೀನು ಯಾವಾಗಲೂ ಹೋಗ್ತಾ ಇದ್ರೆ ನಿನ್ನಿಂದಲೇ ಎಲ್ಲ ಜಗಳ ನಮ್ಮ ಮನೆಗೆ. ನಿನ್ನಿಂದಲೇ ನೀನು ಬರ್ಕೊಡ್ದು, ನೀನು ಹೋಗ್ತಾ ಇರ್ಕೊಡ್ದು. ಇಲ್ಲ ನೀನು ಇರಬೇಕು, ಇಲ್ಲ ನಾನು ಇರಬೇಕು ಈ ಮನೆಯಾಗೆ. ನಾನಂತೂ ಇರಲ್ಲ ಕಣೆ, ನಾನಂತೂ ಇರಲ್ಲ. ನಾನು ನನ್ನ ತಂಗಿ ಈಗಲೇ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕನು ನನ್ನ ಏನು ಕೋತಿ ಥರ ಅಂದ್ಕೊಂಡಿದ್ದೀರಾ? ಕೋತಿ ಥರ ಆಟ ಆಡಿಸ್ತಾ ಇದ್ದೀರಿ ನೀವು? ಅಷ್ಟೇ ಮಾವ, ಬರೋದಾದರೆ ಬೇಕಾದರೆ ಬರ್ರಿ. ನಾನು ನಮ್ಮ ಅಕ್ಕ ಇಬ್ಬರು ಬೇಕಾದ್ರೆ ದುಡಿತೀವಿ. ನಮ್ಮ ಅಕ್ಕ ಹೆಂಗೋ ಖರ್ಚು ನೋಡ್ಕೊಂತಾಳೆ. ಎಲ್ಲ ಬೇಕಾದರೆ ಒಂದು ರೂಮ್ ಮಾಡ್ಕೊಂಡು ನಮ್ಮಪ್ಪ ನಮ್ಮಮ್ಮರ ಮನೆಗೆ ಹೋಗೋಣ. ಅಲ್ಲೇನಾದರೂ ಅವ್ರು ಬಿಡ್ಕೊಂಬ್ಲಿಲ್ಲ ಅಂತಂದರೆ ನಾವು ಬೇಕಾದರೆ ಬೇರೆ ರೂಮ್ ಮಾಡ್ಕೊಂಡು ಬೇರೆ ಇರೋಣ. ನಿಮ್ಮಮ್ಮ ನಿನ್ನ ತಂಗಿ ಸವಾಸ ಬೇಡವೇ ಬೇಡ. ಬಿಟ್ಟು ಬರೋಕ್ಕಾಗಲ್ಲ ಸ್ವಾತಿ, ಅದು ಹೆಂಗೆ ಬಿಟ್ಟು ಬರೋಕ್ಕಾಗುತ್ತೆ ಹೇಳು? ನಮ್ಮಮ್ಮ ನನಗಾಗಿ ತಾನೇ ಸಾಲ ಮಾಡಿರೋದು. ಅದು ನನಗೆ ಗೊತ್ತಿಲ್ಲ, ಯಾರು ಸಾಲ ಮಾಡಿದಾರೋ, ಅದು ಯಾರು ಬಿಟ್ಟಿದ್ದಾರೋ. ನಾನು ಬರೋದಕ್ಕಿಂತ ಮುಂಚೆ ಸಾಲ ಮಾಡ್ಕೊಂಡಿರೋದು. ಅದು ಏನಕ್ಕೆ ಮಾಡಿದಾರ ಅಂತ ನನಗೆ ಗೊತ್ತಿಲ್ಲ. ನಾನು ಇಸ್ಕೊಂಡಿಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ನಾನು ಯಾಕೆ ಸಾಲ ತೀರ್ಸೋಣ? ನನ್ನ ಸಾಲನೂ ತೀರ್ಸಲ್ಲ, ನಾನು ದುಡಿದ್ರೂ ₹1 ದುಡ್ಡು ಕೊಡಲ್ಲ. ನಾನು ಈ ಮನೆಯಾಗ ಇರೋದು ಇಲ್ಲ, ಅಷ್ಟೇ. ಹೊರಟೋಗ್ತೀನಿ. ನಾನಂತೂ ಈ ಮನೆಯಾಗ ಇರಲ್ಲ. ಬೇಡ ಸ್ವಾತಿ, ಹೋಗ್ಬೇಡ ಕಣೆ ಪ್ಲೀಸ್. ಸರಿ ಆಯಿತು, ನೀನು ಹೇಳೋದಕ್ಕೆ ನಾನೇ ಒಪ್ಕೊಂಡು ನಾನೇ ಬರಲ್ಲ, ಸರಿನಾ? ನಿನ್ನಂತೂ ಬಿಟ್ಟು ಹೋಗ್ಬೇಡ, ನಮ್ಮ ಅಣ್ಣನ ಜೀವನ ಹಾಳಾಗ್ಬಿಡುತ್ತೆ ನೀನು ಬಿಟ್ಟು ಹೋಗ್ಬಿಟ್ರೆ. ಅದಕ್ಕೇ ಪ್ಲೀಸ್, ನಮ್ಮದೆಲ್ಲ ತಪ್ಪಾಯಿತು. ಇವಾಗ ನಮ್ಮದೇ ತಪ್ಪಾಯಿತು ಅಂತ ಒಪ್ಕೊಂತಿದ್ದೀವಿ. ಸರಿ ಆಯಿತು, ನಾನು ಬರಲ್ಲ. ನಾನು ಈ ಮನೆಗೆ ಬರಲ್ಲ ಬಿಡು, ಹೊರಟೋಗ್ತೀನಿ. ನನ್ನ ಇಲ್ಲಿಗೆ ಯಾವತ್ತೂ ಬರಲ್ಲ. ನೀನು ಯಾವತ್ತು ಬಾರಮ್ಮ ಈ ಮನೆ ಹೆಣ್ಮಗಳು ಅಂತ ಕರಿತೀಯೋ ಅವತ್ತು ಬರ್ತೀನಿ ಅಷ್ಟೇ. ನೀನಿರಬೇಕು, ಇಲ್ಲ ನಾನಿರಬೇಕು. ನೀನು ಮಾಡೋ ಇದಕ್ಕೆ ಬಂದಿಲ್ಲೆಲ್ಲ ಪಿಂಟ್ಲಿಕ್ಕೆ ಬಿಡ್ತೀಯ. ಅದು ಇದನ್ನು ಕೆಲ್ಸಕ್ಕೆ ಕಳ್ಸೋ ಅಂತ ಹೇಳ್ಕೊಟ್ಟಿರಳೆ ನೀನು. ಅಯ್ಯೋ ಬಿಡು ಸ್ವಾತಿ, ಅತ್ಲಾಗ ಹೋಗ್ಲಿ. ಕಿರ್ಮಮ್ಮ, ಹಿಂಗೆಲ್ಲ ಮಾಡಬಾರ್ದು ಯಾರಿಗೆ ಆಗಲಿ ಅಂತ ಮೋಸನ. ಸುಮ್ಮನಿರ ನೀನು. ನಿನ್ಗೇನು ಬೇಕು, ನಿನ್ಗೇನು ಗೊತ್ತೈತೆ ಅಂತ ಮಾತಾಡ್ತೀಯ? ನಿನ್ನ ತಂಗಿ ಯಾಕೆ ಮಾತಾಡ್ತಾಳೆ? ಸುಮ್ಮನಿರ್ತೀಯನಮ್ಮ ನೀನು, ಸುಮ್ಮನಿರು. ಈಗ ನಮ್ಮ ಅಮ್ಮನ ಕೈಗೂ ಕೊಡಬೇಡ ದುಡ್ದು. ನೀನು ಇಕ್ಕೆ ಕೊಡಲ್ಲ, ನಾನು ಹೋಗ್ತೀನಿ ಕೆಲಸಕ್ಕೆ. ಆದರೆ ನಿಮ್ಮ ಅಮ್ಮನ ಕೈಗೂ ಕೊಡಲ್ಲ. ನೀನೇನಾದರೂ ಇಲ್ಲಿ ಹೋಗ್ತಾ ಇದೀಯ ಅಂದರೆ ನಾನಂತೂ ಈ ಮನೆಯಾಗಿರಲ್ಲ ಅಷ್ಟೇ. ಹೊರಡ್ತಾ ಇದ್ದೀವಿ ನಾವು. ಈಗಲೇ ಹೊರಟೋಗ್ತೀವಿ. ನೀನೇನೇನೆ ಅವರು ಹೋಗಲ್ಲ, ಅವ್ರ ಅಪ್ಪ ಇರಮ್ಮ ಯಾರು ಮಾತಾಡ್ಸಲ್ಲ ಅಂತ ತಿಳ್ಕೊಬಿಟ್ಟಿದೀಯ. ಆದರೂ ಹೋಗ್ತೀವಿ. ನಮ್ಮ ಅಪ್ಪ ನಮ್ಮ ಅಮ್ಮ ಮಾತಾಡಿಸ್ಲಿಲ್ಲ ಅಂದರೆ ಬೇರೆ ಮನೆ ಆದರೂ ಮಾಡ್ಕೊಂಡಿರ್ತೀನಿ. ಏನು ಆಗೋದಾಗೈತಿ ಬಿಡು. ಆಡ್ಕೊಂಬ್ಲೇಳು ಜನ ಎಷ್ಟು ದಿನ ಆಡ್ಕೊಂತಾರೆ? ಆಡ್ಕೊಂಬ್ಲಿ ಬಿಡು. ಯಾರನ್ನ ಎಷ್ಟನ ಆಡ್ಕೊಂಬ್ಲೇಳು. ನನ್ನ ಜೀವನ ನಾನು ಚೆನ್ನಾಗಿರೋದು ನೋಡ್ಕೊಂತೀನಿ ಅಷ್ಟೇ. ನನಗೆ ನೆಮ್ಮದಿ ಮುಖ್ಯ. ಇಲ್ಲಿ ಬಂದಾಗಿಂದನೂ ನನಗೆ ನೆಮ್ಮದಿನೇ ಇಲ್ಲ. ಬೇಡ ಸ್ವಾತಿ, ಹೋಗ್ಬೇಡ ಪ್ಲೀಸ್. ನಾನೇ ಹೊರಟೋಗ್ತೀನಿ. ಸರಿ, ಇವತ್ತು ಬರಬಾರ್ದಾಗಿತ್ತು, ಬಂದೆ. ಅಂದಮೇಲೆ ಇಲ್ಲಿ ಇರಲ್ಲ, ಹೊರಟೋಗ್ತೀನಿ ಬಿಡು. ಪ್ಲೀಸ್ ಸ್ವಾತಿ, ಹೋಗ್ಬೇಡ. ನಾನಂತೂ ಈ ಮನೆಗೆ ಬರಲ್ಲ ಇನ್ಮೇಲಿಂದನ. ಸರಿ ಆಯಿತು, ಬರಲ್ಲ ಬಿಡು. ನಾನೇ ಹೋಗ್ತೀನಿ. ಹೋಗ್ಬೇಡ, ನೀನು ಮಾತ್ರ ಬಿಟ್ಟು ಹೋಗ್ಬೇಡ. ಸುಮ್ಮನೆ ಹೋಗಿ ಯಾಕೆ ಇದು ಮಾಡ್ಕೊಂತೀಯ? ಬೇಡ ಪ್ಲೀಸ್, ಬೇಡ ಸ್ವಾತಿ, ಬೇಡ, ಹೋಗ್ಬೇಡ. ನಾನು ಹೋದ್ರೂ ₹1 ದುಡ್ಡು ಕೊಡಲ್ಲ. ನಾನೇನೇನು ಹೇಳಿರಲಿಲ್ಲ ಸಾಲ ಮಾಡಿರಿ ಅಂತ. ನಾನು ₹1 ದುಡ್ಡು ಬಡ್ಡಿ ಕಟ್ಟೋಕ್ಕಾಗಲಿ ಯಾತಕ್ಕೂ ನಾನು ಕೊಡಲ್ಲ. ಯಾಕೆ ಕೊಡಬೇಕು? ನಾನೇನು ಸಾಲ ಮಾಡಿಸಿದ್ನೆ? ನಾನು ಮುಂದಿನ ಕಂಡು ಸಾಲ ಇಸ್ಕೊಂಬರ್ರಿ ನಮ್ತೇನಾದ್ರೂ ಹೇಳಿದ್ನ? ನಾನು ಸಾಲ ಕಟ್ಟೋಕ್ಕಾಗಲಿ ಅದಕ್ಕೂ ಯಾವುದೂ ಸಂಬಂಧ ಇಲ್ಲ. ನನಗೂ ಅದಕ್ಕೆ ಯಾವ ಸಂಬಂಧನೂ ಇಲ್ಲ. ಏನಾನ ಮಾಡ್ಕೊಂಬ್ಲೇಳು.
ಯಾರೇನ ಅನ್ಕೊಂಬ್ಲೇಳು ಅಷ್ಟೇ, ನಾನು ಇದ್ದಂಗೆ ಹೇಳ್ತಾ ಇದ್ದೀನಿ. ಅಯ್ಯೋ ಬಿಡು ಪಾಪ, ಜೀವಿತ ಎಲ್ಲಿಗೆ ಹೋಗ್ತಾಳೆ? ಎಲ್ಲಿಗೆ ಹೋಗ್ತಾಳೆ ಅಂತಂದ್ರೆ ನನಗೆ ಗೊತ್ತಿಲ್ಲ. ಎಲ್ಗನ ಹೋಗ್ಲಿಲ್ಲ, ಅವಳು ಗಂಡನ ಮನೆಗೆ ಇರಬೇಕು ಅಲ್ಲ. ನನ್ನ ಕೆಲ್ಸಕ್ಕೆ ಹೋಗೋ ಅಂತ ಇಲ್ಲದ್ದು ಹೇಳ್ಕೊಟ್ಲಲ್ಲ. ಅವಳು ಎಷ್ಟು ದಿನ ಕೆಲ್ಸಕ್ಕೆ ಹೋಗವಳೆ ಗಂಡನ ಮನೆಯಲ್ಲಿ? ಹೆಂಗೆ ಅವಳು ಹೇಳ್ದಂಗೆ ಕೇಳ್ಕೊಂಡು ಎಲ್ಲರ ಹತ್ರ ಚೆನ್ನಾಗಿದ್ದಾಳೆ ಹಂಗಾದ್ರೆ? ಹಾಂ, ಅದು ಹೇಳ್ರಿ. ನಿಮ್ಮಕ್ಕ ಅಲ್ಲ, ನಿಮ್ಮ ತಂಗಿ ಎಲ್ಲರ ಹತ್ರಗೂ ಚೆನ್ನಾಗಿದ್ದಾಳೆ. ಫಸ್ಟ್ ಮದುವೆ ಆಗಿ ಅಲ್ಲೆಲ್ಲ ಅವರಿಗೆಲ್ಲ ಟಾರ್ಚರ್ ಕೊಟ್ಟು ಎಲ್ಲ ಒಕ್ಕಂಗೆಲ್ಲನ ಅದು ಇದು ಬೈದು ಎಲ್ಲ ಜಗಳ ಮಾಡಿಕೊಂಡು ಬಂದಿರೋ ವಿಷಯ ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಬಿಟ್ಟಿದ್ದೀರ. ಫಸ್ಟ್ ಮದುವೆ ಆಗಿ ಡೈವರ್ಸ್ ಕೊಟ್ಟು ಆಮೇಲೆ ಬಂದು ಇಲ್ಲಿ ಮದುವೆ ಆಗಿ ಇಲ್ಲೇನು ಕೆಲ್ಸಕ್ಕೆ ಹೋಗ್ತಾಳೆ? ಹಾಂ, ಇಲ್ಲಿ ದುಡಿಯಾಕ ಏನು ಕೆಲ್ಸಕ್ಕೆ ಹೋಗ್ಯಾಳು? ಮತ್ತೆ ಮದುವೆ ಆದಾಗಿಂದ ಎಂದು ಬಂದು ಕೆಲ್ಸಕ್ಕೆ ಹೋಗ್ಯಾಳೆ ಅದನ್ನು ಹೇಳಿ. ಇವಳು ಎಷ್ಟು ಮಟ್ಟಿ ಮಾಡ್ಕೊಂಡು ತಿನ್ನಬೇಕು ಅಂತ, ದುಡಿಬೇಕಾದ್ರೆ ದುಡ್ಕೊಂಡು ತಿಂದಿದ್ದೆ ಅಂತ ಹೇಳ್ತಾಳಲ್ಲ. ಮತ್ತು ಇವಳೇನು ದುಡ್ದವಳೆ? ಮತ್ತೇನು ಏನು ದುಡ್ದೈತೆ? ನನಗೆಲ್ಲ ಗೊತ್ತೈತೆ ನಿಮ್ಮ ಮೂವರು ಎಂತಾರು ಅಂತ. ನನಗೆ ಗೊತ್ತೈತೆ ಇನ್ಮೇಲಿಂದ ಹೆಂಗಿರಬೇಕು ಅಂತ. ನಾನು ಒಳ್ಳೆ ನಿರ್ಧಾರ ತಗೊಂಡಿದ್ದೀನಿ ಅಷ್ಟೇ. ಇವಳು ಬರ್ಕೊಡ್ದು ಹೋಗ್ತಾ ಇರಬೇಕು. ಈ ಮನೆಗೆ ಬಂದಿದ್ದಾಳಂದ್ರೆ ನಾನಂತೂ ಸಹಿಸ್ಕೊಂಬಲ್ಲ. ಸರಿ ಆಯಿತು ಸ್ವಾತಿ, ನಾನೇ ಹೋಗ್ತೀನಮ್ಮ, ಹೋಗ್ತೀನಿ. ನೀನು ಮಾತ್ರ ಬಿಟ್ಟು ಹೋಗ್ಬೇಡ ಕಣೆ. ನೀನು ಕಾಲು ಹಿಡ್ಕೊಂತೀನಿ, ನಿನ್ನ ದಮ್ಮ ಎಂಬ್ತೀನಿ. ನೀನು ಮಾತ್ರ ಬಿಟ್ಟು ಹೋಗ್ಬೇಡ, ಚೆನ್ನಾಗಿರು ಪ್ಲೀಸ್. ಸ್ವಾತಿ, ನಮ್ಮ ಅಣ್ಣನ ಜೊತೆ ಚೆನ್ನಾಗಿರು ಅಮ್ಮ. ನೀನು ಏನು ಮಾತಾಡಬೇಡ ಕಣ, ನಿಂಗೇನೇನು ಗೊತ್ತಾಗಲ್ಲ ಕಣಮ್ಮ. ಹೆಂಗೆ ಬತ್ತಿದಂಗೆ ಹಂಗೆ ಜೋರು ಮಾಡಿದ್ರೆ ಯಾರು ಸುಮ್ಮನಿರಲ್ಲ ಕಣಮ್ಮ. ಯಾರು ಸುಮ್ಮನಿರ್ತಾರೆ ಹೇಳು? ನಿನ್ಗೇನೇನು ಗೊತ್ತಾಗಲ್ಲ, ಹೋಗು. ಈಗ ಮುಂತ ನೀನು ಬಡ್ಡಿ ಇಸ್ಕೊಂಬಂದ್ರೆ ನೀನು ತೀರ್ಸು. ಅವಳು ಕೇಳಬೇಡ, ಅವಳು ದುಡ್ಡನ್ನು ಕೊಡಲ್ಲ, ಏನೂ ಕೊಡಲ್ಲ. ಅವಳು ಪಾಡಿಗೆ ಅವಳು ಇರ್ತಾಳೆ ಸುಮ್ಮನೆ. ಅವಳು ಕೆಲ್ಸಕ್ಕೆ ಹೋಗ್ಕೊಂಡು ಅವಳಿಗೆ ಹೆಂಗಿರ್ಬೇಕು ಅಂಬತ್ತು ಚೆನ್ನಾಗಿ ಗೊತ್ತೈತೆ. ನೀನೇನು ಮಾತಾಡಕ್ಕೆ ಬರಬೇಡ, ಏನೂ ಹೇಳೋಕ್ಕೂ ಹೋಗ್ಬೇಡ. ನೀನು ಸುಮ್ಮನೆ ಇದ್ಬಿಡು. ನಿನ್ಗೂ ಇದಕ್ಕೂ ಯಾವ ಸಂಬಂಧನೇ ಇಲ್ಲ. ಅಲ್ಲ, ನಿನ್ನೆ ಬರಬೇಡ ಅಂತಾಳಲ್ಲ ಅಮ್ಮ. ಬರೋಲ್ಲ ಬಿಡು. ನನ್ನ ಬಸ್ರಿ ಬಾಣಂತನ ಏನಿದ್ರು ಅಲ್ಲೇ ಆಗುತ್ತೆ. ಅಲ್ಲೇ ನಮ್ಮ ಅತ್ತೆ ಐತಲ್ಲ ನೋಡ್ಕೊಂಬತ್ತೆ. ನಮ್ಮ ಅತ್ತೆ, ನಮ್ಮ ಅಜ್ಜಿ ಎಲ್ಲರೂ ಇದ್ದಾರೆ. ನಾನು ಇಲ್ಲಿ ಬರಲ್ಲ, ಇಲ್ಲೇ ಕಷ್ಟ. ನಮ್ಮ ಅಣ್ಣಂಗೆ ನೋಡಿದ್ರೆ ಹಿಂಗೆ ಆಗೈತೆ, ನಾನು ಬರಲ್ಲ ಬಿಡು. ಅಲ್ಲೇ ಇದ್ಬಿಡ್ತೀನಿ, ಅಲ್ಲೇ ಇರ್ತೀನಿ ಬಿಡು. ಅಲ್ಲ, ಇಂಥ ಟೈಮ್ನಾಗ ಹಿಂಗೆ ಮಾತಾಡಬಾರ್ದು ಸ್ವಾತಿ. ಇವಾಗ ಜೀವಿತ ಪ್ರೆಗ್ನೆಂಟು. ಇಂಥ ಟೈಮ್ನಾಗೆ ನಿನ್ನ ತವ್ರ ಮನೆಗೆ ಬರಬೇಡ ಅಂತ ಹೇಳೋದು ತಪ್ಪು ತಾನೇ? ಹಂಗೆಲ್ಲ ಮಾತಾಡಬಾರ್ದು ಸ್ವಾತಿ. ಬಿಡು, ನಿನಗೆ ಗೊತ್ತಾಗಲ್ಲ, ಆ ರೀತಿ ಎಲ್ಲ ಮಾತಾಡಬೇಡ. ಅದ್ಯಾಕ್ರಿ ಗೊತ್ತಾಗಲ್ಲ? ಹಾಂ, ಮತ್ತೆ ಇಲ್ಲೇ ಇಟ್ಕೊಳ್ರಿ ನಿಮ್ಮ ತಂಗಿನ. ನಾನಿರಲ್ಲ, ಹೋಗ್ತೀನಿ. ನಡಿಯ ಮುತ್ತು, ನಡಿ ಹೋಗೋಣ. ಬೇಡ ಪ್ಲೀಸ್, ಕಾಲು ತೆಗ್ದು ಹೋಗ್ಬಿಡ ಪ್ಲೀಸ್. ಹೋಗ್ಬಿಡ ಕಣೆ, ಹೋಗ್ಬಿಡ ಸ್ವಾತಿ. ನಾನೇ ಹೋಗ್ತೀನಿ. ಸೈಡಿ ಬಾ, ಹೋಗ್ತೀನಿ. ಅಣ್ಣ ಚೆನ್ನಾಗಿರು, ಅಮ್ಮ ಚೆನ್ನಾಗಿರ್ರಿ ಅವಳ ಜೊತೆ. ಅವಳು ಹೇಳ್ದಂಗೆ ಕೇಳ್ಕೊಂಡು ಅಷ್ಟೇ ಅಮ್ಮ. ನೀನು ಅವಳು ಹೇಳ್ದಂಗೆ ಕೇಳಬೇಕಷ್ಟೇ. ಅವಳು ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿರಮ್ಮ. ನೀನೊಬ್ಳು ಹೋಗು. ಏನು ಮಾಡೋಕ್ಕಾಗಲ್ಲಮ್ಮ. ಇವಾಗ ನಮ್ಮ ಅಣ್ಣನ ಹೆಂಡತಿ ಚೆನ್ನಾಗಿರೋದು ಮುಖ್ಯ ನನಗೆ. ಅವ್ರು ಚೆನ್ನಾಗಿದ್ರೆ ಸಾಕು. ನೀನು ನನ್ನ ತವ್ರ ಮನೆಗೆ ಯಾವತ್ತೋ ಒಂದಿನ ಬಂದೋಗಳಿಗೆ ಯಾಕೆ ಸುಮ್ಮನೆ. ಸರಿ ಆಯಿತು, ನಾನು ಹೋಗ್ತೀನಿ. ನನ್ನ ಮಗಳು ಓದ್ಲು. ನನ್ನ ಮಗಳನ್ನ ತವ್ರ ಮನೆಗೆ ಬರಬೇಡ ಅಂತಾಳೆ. ಅಲ್ಲ ಸ್ವಾತಿ, ಯಾಕೆ ಹಿಂಗೆ ಮಾತಾಡಿದೆ? ಪಾಪ ಬೇಜಾರ ಮಾಡ್ಕೊಂಡು ಅದೇ ಸುಮ್ಕಿರೋ. ನನಗೆ ಅವಳನ್ನ ಕಂಡ್ರೆ ಆಗಲ್ಲ. ಅವಳು ಮಾಡಿರೋ ಇದಕ್ಕೆ ನೆನೆಸ್ಕೊಬಿಟ್ರೆ ನನಗೆ ಮೈಯೆಲ್ಲ ಉರಿದೋಗ್ಬಿಡುತ್ತೆ ಅಷ್ಟೇ. ಅವಳೇನಾದರೂ ಬಂದ್ರೆ ನಾನಂತೂ ಮನೆಯಾಗಿರಲ್ಲ. ಅವಳೇ ಎಲ್ಲ ಇಲ್ಲದ್ದೆಲ್ಲ ಹೇಳೋದು. ಅವಳೇನು ಮತ್ತೆ ದಬಾಕಿದಾಳೆ ನಿನ್ನ ತಂಗಿ? ಹಾಂ, ಅವಳು ಮದುವೆ ಆಗಿ ನೆಟ್ಟು ಕಾಪ್ರ ಮಾಡಿಲ್ಲ, ಡೈವರ್ಸ್ ಕೊಟ್ಟು ಬಂದವಳೆ. ಅದನ್ನೆಲ್ಲ ಮಾತಾಡಬಾರ್ದು. ಅದು ಸುಮ್ಮನೆ ಇದ್ದೀನಿ. ಸರಿ ಆಯಿತು ಬಿಡು. ಇವಾಗ ಯಾಕಂತೆ ಬಿಡು, ಹೋಗ್ಲಿ. ಬ್ಯಾಗಲ್ಲಿಕ್ಕಿ ಇನ್ನು ಚೆನ್ನಾಗೆ ಇರೋದು ನೋಡತ್ಲಾಗೆ. ಇನ್ನೇನು ಮಾಡೋಕ್ಕಾಗುತ್ತೆ? ಅಷ್ಟೇ. ನಾನೀಗ ಈಗಲೇ ಹೇಳ್ತಾ ಇದ್ದೀನಿ, ನಿನ್ನ ಕೈಗಾಗಲಿ ಮಮ್ಮನ ಕೈಗಾಗಲಿ ನಾನು ಕೆಲ್ಸಕ್ಕೆ ಹೋಗಿದ್ದು 1 ರೂಪಾಯಿ ಕೊಡಲ್ಲ. ಮನೆಗೆ ಏನು ಬೇಕೋ ಅದನ್ನು ತಂದು ಮಾಡ್ಕೊಂಡು ಉಣ್ತೀನಿ. ನಾನು ಈಗ ಗಾರ್ಮೆಂಟ್ಸ್ಗೆ ಹೋದರೆ ಒಂದು 12ರಿಂದ 13 ಸಾವಿರ, 15 ಸಾವಿರ ತನಕ ಪೇಮೆಂಟ್ ಕೊಡ್ತಾರೆ. 15 ಸಾವಿರವರೆಗೂ ಪೇಮೆಂಟ್ ಇರುತ್ತೆ. ನನಗೆ ಬಂದಿರೋಂಥ ಸಂಬಳನ ಮನೆ ಖರ್ಚೆಲ್ಲ ನೋಡ್ಕೊಂಡು ಮನೆಗೆ ತರಕಾರಿ, ಮನೆಗೆ ಏನೇನು ಬೇಕೋ ಅದನ್ನೆಲ್ಲ ತಗೊಂಬರೋದು. ಸಾಲ ತೀರ್ಸೋ ಜವಾಬ್ದಾರಿ ನಂದಲ್ಲ. ನಮ್ಮಮ್ಮ ಏನನ್ನ ಮಾಡ್ಕೊಂಬಿಡೋಣ, ನನಗೂ ಇದಕ್ಕೂ ಸಂಬಂಧ ಇಲ್ಲ. ಅವ್ರಿಗೆ ಎಷ್ಟು ಇರಬೇಡ ಅಂತಂದ್ರೆ ನನಗಿನ್ನ ಎಷ್ಟು ಇರಬೇಡ. ನೋಡಿದ್ರಲ್ಲ ವೀಕ್ಷಕರೇ, ನಾವು ಮನೆ ಬಿಟ್ಟು ಹೋಗ್ತೀವಿ ಅಂತೇಳಿ ನಿರ್ಧಾರ ಮಾಡಿದ್ಕೆ ಬೇಡ, ಮನೆ ಬಿಟ್ಟು ಹೋಗ್ಬೇಡ ಅಂತೇಳಿ ಇವಳು ಜೀವಿತ ಅನ್ನೋಳು ನಾನೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೋಗ್ಬಿಟ್ಲು. ಯಾಕಂದರೆ ಇವಾಗ ಅವ್ರ ಅಣ್ಣನಿಗೆ ಯಾರೂ ಹೆಣ್ಣು ಕೊಡ್ತಾ ಇರಲಿಲ್ಲ. ಇವಾಗ ನಾನು ಮದುವೆ ಆಗಿದ್ದೀನಿ, ಬಿಟ್ಟು ಹೋಗ್ಬಿಟ್ರೆ ಎಲ್ಲಿ ಜೀವನ ಹಾಳಾಗುತ್ತೋ ಅನ್ನೋ ಒಂದು ಕಾರಣಕ್ಕೋಸ್ಕರ ಈಗ ನಾನು ಹೋಗ್ಬಾರ್ದು ಇವತ್ತು. ಯಾಕಂದರೆ ನಮ್ಮಪ್ಪ ನಮ್ಮಮ್ಮನ ಮಾತು ಮೀರಿ ಬಂದಿದ್ದೀನಿ. ಕಷ್ಟಪಟ್ಟು ಮಾಡ್ಕೊಂಡು ತಿಂದು ಏನಾದರೂ ಮಾಡಿ ಕೆಲ್ಸಕ್ಕೆ ಹೋಗ್ಕೊಂಡು ಏನಾದರೂ ಕಷ್ಟಪಟ್ಟು ಮಾಡಿ ಮುಂದೆ ಬರ್ತೀನಿ. ಈಗ ನಮ್ಮಪ್ಪ ನಮ್ಮಮ್ಮಯ್ಯ ಇವತ್ತು ಅವರು ಹೇಳಿದ್ರು, ಬುದ್ಧಿನ ಕೇಳಲಿಲ್ಲ. ಏನು ಮಾಡ್ತೀಯ, ನನ್ನ ಹಣೆ ಬರ ಆಯಿತು. ಒಟ್ಟಿನಲ್ಲಿ ಕಷ್ಟಪಡಬೇಕು. ಕಷ್ಟಪಟ್ಟು ನನಗೆ ಇವತ್ತು ಗೊತ್ತಾಗ್ತೈತೆ ತಂದೆ ತಾಯಿ ಬೆಲೆ ಏನೋ ಅಂತ. ಆದ್ರೂ ಕಷ್ಟಪಟ್ಟು ಮಾಡ್ಕೊಂಡು ತಿಂತೀನಿ, ಕಷ್ಟಪಡ್ತೀನಿ. ಇನ್ಮೇಲಿಂದ ಕಷ್ಟಪಟ್ಟರೆ ಸುಖ ಅಂತ ಗೊತ್ತಾಯಿತು. ಇನ್ಮೇಲೆ ಹೆಂಗಿರ್ಬೇಕು ಹಂಗಿರ್ತೀನಿ, ನನಗೆ ಗೊತ್ತಾಯ್ತು. ಆದರೆ ಈ ಜೀವಿತನಿಂದ ನಮ್ಮ ಮನೇಲಿ ಜಗಳ ಆಗ್ತಾ ಇದ್ದಿದ್ದು. ಅವಳೇ ಎಲ್ಲ ಹೇಳಿದ್ದು. ನಮ್ಮ ಅತ್ತೆಗಾಗಲಿ ನನ್ನ ಗಂಡಂಗಾಗಲಿ ಕೆಲ್ಸಕ್ಕೆ ಕಳಿಸಿ ಅವಳ ಹತ್ರ ದುಡಿಸ್ಕೊಂಡು ತಿನ್ನಿರಿ ಅಂತ ಅವಳೇ ಎಲ್ಲ ಹೇಳ್ಕೊಟ್ಟಿದ್ದು. ಅವಳನ್ನ ಮಾತ್ರ
ನಾನು ಯಾವತ್ತೂ ನಂಬೋದಿಲ್ಲ. ತುಂಬ ಇದ್ರಾಗಿದ್ದಾಳೆ. ಇವಾಗ ನೋಡ್ರಿ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂದಿದ್ದಕ್ಕೆ ಅವಳೇ ಹೊರಟೋಗ್ಬಿಟ್ಲು, ನಾನೇ ಹೋಗ್ತೀನಿ ನೀನೇ ಇರು ಅಂತೇಳಿ. ನೋಡ್ತಾ ಇರಿ ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬಿಟನ್ನು ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.